ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದೇವರ ಒಂದು ವಾಕ್ಯ ಭಾಗ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನವನ್ನು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಗಮನವಿಟ್ಟು ದೇವರ ವಾಕ್ಯವನ್ನು ಕೇಳೋಣ. ಸೊ ಇಲ್ಲಿ ದೇವರು ಹೇಳಿರುವಂಥ ವಾಗ್ದಾನ ಇದು. ಯಾರಿಗೆ ಹೇಳಿರುವಂಥದ್ದು? ನಿನಗೂ ನನಗೂ ಹೇಳಿರುವಂಥ ವಾಗ್ದಾನ. ಏನು ಹೇಳ್ತಿದ್ದಾರೆ ದೇವರು ಇಲ್ಲಿ? ಲೋಕದ ಕಟ್ಟ ಕಡೆಯವರೆಗೂ ನೀನು ಹೋಗಿ ನನಗೆ ಸಾಕ್ಷಿಯಾಗಿರಬೇಕು ಎಂಬುದಾಗಿ. ಆಮೇನ್. ಸೊ ಇವತ್ತಿನ ಅಂಶ ಏನು ಗೊತ್ತಾ? ನಾನು ಮೊನ್ನೆನೂ ಕೂಡ ಮುಂಜಾನೆ ಪ್ರಾರ್ಥನೆಯಲ್ಲಿ ಹೇಳ್ತಾ ಇದ್ದೆ, ಅಸಾಧ್ಯವಾದದ್ದನ್ನು ಸವಾಲಾಗಿ ಸ್ವೀಕರಿಸು ಎಂಬುದಾಗಿ. ಆಮೇಲೆ ಅಸಾಧ್ಯವಾದದ್ದನ್ನು ಸವಾಲಾಗಿ ಸ್ವೀಕರಿಸು ಅನ್ನೋದೇ ಈ ಹೊಸ ವರ್ಷದಲ್ಲಿ ನೀನು ನಾನು ಇಮ್ಮಾನುವೇಲ್ ಸಭೆಯ ವಿಶ್ವಾಸಿಗಳಾಗಿ ಮತ್ತು ಈ ಒಂದು ಯೂಟ್ಯೂಬಲ್ಲಿ ಕೇಳ್ತಾ ಇರುವಂಥವ್ರು ಕೂಡ ನಾನು ಹೇಳ್ತಿರುವಂಥದ್ದು, ಅಸಾಧ್ಯವಾದದ್ದನ್ನು ನಾವು ಸವಾಲಾಗಿ ಸ್ವೀಕರಿಸಬೇಕು. ಕಾರಣ, ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವ ದೇವರು ನಮ್ಮ ಜೊತೆ ಇದ್ದಾರೆ. ಹಲ್ಲೆಲೂಯಾ. ಏನು ಮಾಡಬೇಕು ನಾವು? ದೇವರು ಯಾಕೆ ನಿನ್ನನ್ನು ನನ್ನನ್ನು ಆರಿಸ್ಕೊಂಡಿದ್ದಾರೆ? ದೇವರು ಯಾಕೆ ಈ ಸಭೆಯನ್ನು ನಿಲ್ಲಿಸಿದ್ದಾರೆ? ನಿನ್ನ ನನ್ನ ಕೆಲಸ ಏನು? ಈ ಸಭೆಯ ಉದ್ದೇಶ ಏನು? ಈ ಸಭೆಯ ಉದ್ದೇಶ ದೇವರನ್ನು ಆರಾಧನೆ ಮಾಡೋದು, ದೇವರ ವಾಕ್ಯವನ್ನು ಕೇಳೋದು, ಇಷ್ಟೇನಾ ಅಂದರೆ ಅಲ್ಲ. ಯುಗದ ಸಮಾಪ್ತಿಯವರೆಗೂ, ಲೋಕದ ಕಟ್ಟ ಕಡೆಯವರೆಗೂ ನೀನು ನಾನು ದೇವರಿಗಾಗಿ ಸಾಕ್ಷಿಯಾಗಿರಬೇಕು. ಆಮೇಲೆ ಇಲ್ಲಿ ಪರಿಚಯದಲ್ಲಿ ನಾವು ನೋಡುವಾಗ ಸೈತಾನನು ಇಡೀ ಪ್ರಪಂಚವನ್ನು ಸ್ವಾಧೀನ ಮಾಡಿಕೊಂಡಿದ್ದಾನೆ, ಜನರನ್ನೆಲ್ಲ ಸ್ವಾಧೀನದಲ್ಲಿ ಇಟ್ಕೊಂಡಿದ್ದಾನೆ. ದೇವರು ಸೃಷ್ಟಿ ಮಾಡಿರುವಂಥ ಜನರು ದೇವರನ್ನು ಆರಾಧನೆ ಮಾಡಬೇಕಾಗಿತ್ತು, ದೇವ್ರ ಜೊತೆ ಇರಬೇಕಾಗಿತ್ತು, ದೇವ್ರ ಜೊತೆ ಸಂತೋಷವಾಗಿರ್ಬೇಕಾಗಿದ್ದಂಥ ಜನರನ್ನು ಸೈತಾನನು ಕದ್ದುಕೊಂಡು ಅವರ ಜೀವಿತಗಳನ್ನು ಪ್ರತಿದಿನ ನರಕದ ಹಾಗೆ ನರಳಿ ಅವರು ಕಷ್ಟಗಳನ್ನು ಅನುಭವಿಸ್ತಾ ಕೊನೆಗೆ ಅನೇಕ ಸಮಸ್ಯೆಗಳಲ್ಲಿ ಸಾಯ್ತಾ ಇದ್ದಾರೆ. ಅನೇಕ ಜನರು ಬಡತನದಲ್ಲಿ ಸಾಯ್ತಾ ಇದ್ದಾರೆ. ಶ್ರೀನಿವಾಸ ಬದಲು ಪ್ರಾರಂಭದಲ್ಲಿ ಹೇಳ್ತಾ ಇದ್ರು, ಮೈಸೂರಲ್ಲಿ ಅವರು ಇದ್ದಾಗ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರು ಅಂತ. ಹೌದು, ಆದರೆ ಇವತ್ತು ಅನೇಕರಿಗೆ ಸಹಾಯ ಮಾಡುವಂಥ ಸ್ಥಿತಿಯಲ್ಲಿ ಅವ್ರು ಇಟ್ಟಿದ್ದಾರೆ. ಆಮೇಲೆ ಅವ್ರು ಹೇಳ್ತಾ ಇದ್ರು, ಯಾಕಂದರೆ ನಾವು ಹೆಚ್ಚು ಅಂಥ ಸಾಕ್ಷಿಗಳಿಗೆ ಅದು ಸಾಕ್ಷಿನೇ ಅಲ್ಲ ಅಂತ ನಾವು ಹೇಳ್ತಾ ಇದ್ವಿ. ನಿಜವಾದ ಸಾಕ್ಷಿ ದೇವರ ಆತ್ಮಗಳನ್ನು ರಕ್ಷಿಸುವಂಥದ್ದು ಅಂತ. ಹಾಗಾಗಿ ಅವರು ಅದನ್ನು ಕೂಡ ಹೇಳ್ತಿದ್ರು. ನೀನು ದೇವರಿಗಾಗಿ ನಿಂತರೆ ಅಸಾಧ್ಯವಾದದನ್ನು ನಿನ್ನ ಮೂಲಕ ದೇವರು ಸಾಧ್ಯವನ್ನಾಗಿ ಮಾಡ್ತಾರೆ. ಆಮೇಲೆ ಸೊ ಈ ಸೈತಾನನನ್ನು ಎದುರಿಸೋದೇ ನಿನ್ನ ನನ್ನ ಕೆಲಸ. ಏನು ಸೈತಾನ ಬಂಧಿಸಿದ್ದಾರೆ ಜನರನ್ನ, ಪಾಪದಲ್ಲಿ ಬಂಧಿಸಿದ್ದಾರೆ, ಶಾಪದಲ್ಲಿ ಬಂಧಿಸಿದ್ದಾನೆ, ವಿಗ್ರಹಾರಾಧನೆಯಲ್ಲಿ, ಮಾಟ ಮಂತ್ರದಲ್ಲಿ, ಮೂಢನಂಬಿಕೆಗಳಲ್ಲಿ ಬಂಧಿಸಿದ್ದಾನೆ. ಅವರನ್ನು ಬಿಡಿಸೋದೇ ನಿನ್ನ ನನ್ನ ಕೆಲಸ. ಆಮೇಲೆ ಹಾಗಾದರೆ ಈ ಒಂದು ಸಂಸ್ಕೃತಿಯನ್ನು ಹಾಳು ಮಾಡಿರೋದು ಮಾತ್ರ ಅಲ್ಲ, ಸೈತಾನ ಹಣವನ್ನು ಕೂಡ ಅವನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ಇಡೀ ಪ್ರಪಂಚದ ಆರ್ಥಿಕತೆ ಇವತ್ತು ಸೈತಾನನ ಕೈಯಲ್ಲಿ ಇದೆ. ಸಭೆಯಲ್ಲಿ ಕಾಣಿಕೆ ಎಷ್ಟು ಬರುತ್ತೆ ಗೊತ್ತಾ? ನಮ್ಮ ಇಮ್ಮಾನುವೇಲ್ ಸಭೆಯಲ್ಲಿ ಕಾಣಿಕೆ ಎಷ್ಟು ಬರುತ್ತೆ? ತಿಂಗಳಿಗೊಂದ್ಸಲಿನ ನಾವು ತೆಗಿಯೋದು. ನಿಮ್ಗೆ ಗೊತ್ತು, ನೀವು ಎಷ್ಟೆಷ್ಟು ಕೊಡ್ತಿದ್ದೀರಾ ಅಂತ. ಹೋಗಿ ಬರೋ ಪೆಟ್ರೋಲ್ ಕೂಡ ಸಾಲಲ್ಲ, ಅಷ್ಟು ಕಾಣಿಕೆ ಬರುತ್ತೆ ನಮ್ಮ ಸಭೆಯಲ್ಲಿ. ಲೋಕ ಸ್ವಾರ್ಥೀಕರಣ ಮಾಡಬೇಕು ಅಂದರೆ ದೇವರ ದರ್ಶನವನ್ನು ನಮ್ಮ ದರ್ಶನ ಮಾಡಿಕೊಂಡು ನಾವು ಇನ್ನೂ ದೊಡ್ಡದಾಗಿ ಯೋಚನೆ ಮಾಡಬೇಕು, ದೊಡ್ಡದಾಗಿ ಸೇವೆ ಮಾಡಬೇಕು ಅಂದರೆ ಏನು ಮಾಡೋದು? ಇವತ್ತು ವಿಗ್ರಹಗಳನ್ನು ಆರಾಧನೆ ಮಾಡ್ತಿರುವಂಥವ್ರು ಏನು ಮಾಡ್ತಿದ್ದಾರೆ ಗೊತ್ತಾ? ಒಂದು ಹಬ್ಬ, ಒಂದು ಜಾತ್ರೆ ನಡೆದ್ರೆ ಸಾಕು, ಒಂದು ದೇವಸ್ಥಾನದ ಜಾತ್ರೆ ನಡೆದ್ರೆ ಅವರು ದುಡ್ಡು ಲೆಕ್ಕ ಹಾಕೋಕ್ಕಾಗದೆ ಮಿಷನ್ಗಳನ್ನು ಇಟ್ಟು ಲೆಕ್ಕ ಹಾಕ್ತಿದ್ದಾರೆ. ಗೊತ್ತಲ್ವ ನಿಮಗೆ? ವರ್ಷಕ್ಕೂ ಲಕ್ಷಾಂತರ ಕಾಣಿಕೆ, ಲಕ್ಷಗಳಲ್ಲಿ ಬರ್ತಿದ್ದಂಥ ಕಾಣಿಕೆ ಕೋಟ್ಯಾಂತರ ಕಾಣಿಕೆ, ಕೋಟ್ಯಾಂತರ ರೂಪಾಯಿ ಸುರಿತಾ ಇದ್ದಾರೆ ಹೋಗಿ ವಿಗ್ರಹಗಳಿಗೆ. ದುಡ್ಡು ಯಾರ ಹತ್ರ ಇದೆ? ವಿಗ್ರಹಾರಾಧಕರ ಹತ್ರ ಇದೆ.
ನಾವಿನ್ನೂ ಬಡತನದಲ್ಲೇ ಇದ್ದೇವೆ, ನಾವಿನ್ನೂ ಅಂಥ ಸಮಸ್ಯೆಗಳಲ್ಲೇ ಇದ್ದೇವೆ. ನಾವು ದೇವರ ಮಕ್ಕಳಾಗಿ ನಾವು ವಿಗ್ರಹಾರಾಧನೆ ಮಾಡ್ತಾ ಇದ್ದಾಗ ವಿಗ್ರಹಗಳಿಗೆ ಮಾಡ್ತಾ ಇರುವಷ್ಟು ಕೂಡ ನಾವು ದೇವರ ಸನ್ನಿಧಿಯಲ್ಲಿ ದೇವರಿಗಾಗಿ ಮಾಡೋದಕ್ಕೆ ಹಿಂಜಾರ್ತಾ ಇದ್ದೇವೆ. ದೇವರು ಅಸಾಧ್ಯವಾದದನ್ನು ನಿನ್ನ ನನ್ನ ಮೂಲಕವಾಗಿ ಸಾಧ್ಯ ಮಾಡಿಸ್ಬೇಕು ಅಂದರೆ ಖಂಡಿತ ಈ ದಿನ ಈ ರಾತ್ರಿ ನಾವು ಒಂದು ಸವಾಲನ್ನು ತೆಗೆದುಕೊಳ್ಳಬೇಕಾಗಿದೆ. ಮತ್ತೆ ಈ ಸೈತಾನ ಏನು ಮಾಡ್ತಾನೆ ಗೊತ್ತಾ? ಮಕ್ಕಳನ್ನು ಬಂಧಿಸಿಡ್ತಾ ಇದ್ದಾನೆ. ಮಕ್ಕಳನ್ನು ಈಗಲೇ ಅವನು ಪಾಪದಲ್ಲಿ ಬೀಳಿಸ್ತಾ ಇದ್ದಾನೆ, ಅಪನಂಬಿಕೆಯಲ್ಲಿ ಬೀಳಿಸ್ತಾ ಇದ್ದಾನೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ಕೂಡ ವಿಗ್ರಹಾರಾಧನೆ ಮಾಡಿಕೊಂಡು ಮೂಢನಂಬಿಕೆಗಳಲ್ಲಿ ಅವರು ಜೀವಿಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಅಸಾಧ್ಯವಾದದನ್ನು ಸವಾಲಾಗಿ ನಾವು ಸ್ವೀಕರಿಸಬೇಕು. ಏನಿದು? ಕೆಲವು ವಚನಗಳನ್ನು ಹೇಳ್ತೀನಿ. ಕೆಲವರ ಜೀವಿತಗಳು ಯಾವ ರೀತಿ ಅಸಾಧ್ಯವಾದದನ್ನು ಅವ್ರು ಹಿಡ್ಕೊಂಡು ಅವರ ಜೀವನದಲ್ಲಿ ಅದು ಸಾಧ್ಯವಾಗ ಮಾರ್ಪಡಿಸಿದ್ರು ಎಂಬುದಾಗಿ ನೋಡೋಣ. ಕೆಲವು ಮುಖ್ಯ ವ್ಯಕ್ತಿಗಳ ಬಗ್ಗೆ ಬೈಬಲಲ್ಲಿ ನಾವು ನೋಡ್ತಾ ಈ ದಿನ ನೀನು ನಾನು ಸವಾಲನ್ನು ತೆಗೆದುಕೊಳ್ಳೋಣ. ಅವರ ಜೀವಿತದಲ್ಲಿ ಅಸಾಧ್ಯವಾದದ್ದನ್ನು ಹೇಗೆ ದೇವರು ಸಾಧ್ಯವಾಗಿಸಿದ್ರೋ ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಸಭೆ ಮೂಲಕ ಅಸಾಧ್ಯವಾದದ್ದನ್ನು ದೇವರು ಈ ವರ್ಷ ಸಾಧ್ಯವಾಗಿಸ್ತಾರೆ. ಆಮೇಲೆ ಮೊದಲನೇದಾಗಿ ನಾವು ಯೋಸೇಫನ ಬಗ್ಗೆ ನೋಡೋಣ. ಆದಿಕಾಂಡ 39ನೇ ಅಧ್ಯಾಯ 1ರಿಂದ 6ನೇ ವಚನವನ್ನು ಒಬ್ಬರು ಸ್ಪಷ್ಟವಾಗಿ ಓದೋಣ. ಯೋಸೇಫ ಅವನ ಜೀವಿತದಲ್ಲಿ ಏನು ನಡೀತು ಎಂಬುದಾಗಿ. ಆದಿಕಾಂಡ 39 1ರಿಂದ 6. ಯೋಸೇಫನನ್ನು ತೆಗೆದುಕೊಂಡು ಹೋದ ಇಸ್ರಾಯೇಲ್ಯರು ಇಸ್ಮಾಯೇಲರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು. ಇವನು ಯಾರೆಂದರೆ ಫರೋಹನ ಉದ್ಯೋಗಸ್ಥನು, ಮೈಗಾವಲಿನವರ ದಳವಾಯಿಯೂ ಆಗಿದ್ದು ಪೋಟಿಫಾರನು. ಯೆಹೋವನು ಯೋಸೇಫನ ಸಂಗಡ ಇದ್ದುದರಿಂದ ಅವನ ಹೇಳಿಕೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಓಕೆ, ಇಲ್ಲಿ ನಾವು ಮೊದಲನೇ ಭಾಗದಲ್ಲಿ ನೋಡ್ತಾ ಇರುವಂಥದ್ದು ಯೋಸೇಫನು ಪೋಟಿಫಾರನ ಮನೆಯಲ್ಲಿ ಏನಾಗ್ತಿದ್ದಾನೆ? ಸೇವಕನಾಗ್ತಾ ಇದ್ದಾನೆ, ಗುಲಾಮನಾಗ್ತಾ ಇದ್ದಾನೆ. ದೇವ್ರ ವಾಕ್ಯ ಕೇಳಿಸ್ಕೊಳ್ಳಿ. ಹಲ್ಲೆಲೂಯಾ. ಏನಾಗ್ತಿದ್ದಾನಂತೆ? ಯೋಸೇಫ ಏನಾಗ್ತಿದ್ದಾನೆ? ಪೋಟಿಫಾರ್ ಮನೆಗೆ ಹೋಗಿ ಏನಾಗ್ತಿದ್ದಾನೆ? ಸೇವಕನಾಗ್ತಾ ಇದ್ದಾನೆ. ಅಂದ್ರೆ ಅವನೊಬ್ಬ ಗುಲಾಮನಾಗಿ ಹೋಗಿದ್ದು. ಅವನ ಪರಿಸ್ಥಿತಿ ಹೇಗಿದೆ? ಗುಲಾಮನ ಪರಿಸ್ಥಿತಿ. ಮನೆ ಕೆಲಸ ಮಾಡುವಂತ ಉದ್ಯೋಗಕ್ಕೆ ಸೇರಿದ್ದವನು. ಅವನು ಐಗುಪ್ತ ದೇಶವನ್ನು ಬದಲಾಯಿಸೋದ? ಒಬ್ಬ ಗುಲಾಮನಾಗಿ ಒಬ್ಬ ಸೇವಕನಾಗಿ ಪೋಟಿಫಾರ್ನ ಮನೆಯಲ್ಲಿ ಹೋದವನು ಹೇಗೆ ಒಂದು ದೇಶವನ್ನು ಬದಲಾವಣೆ ಮಾಡ್ತಾನೆ? ಇದು ಅಸಾಧ್ಯ ತಾನೆ? ಸಾಧ್ಯನಾ? ಅಸಾಧ್ಯನಾ? ಅಸಾಧ್ಯ. ಒಬ್ಬ ಸಾಧಾರಣ ಸೇವಕ ಹೇಗೆ ಇಡೀ ಐಗುಪ್ತ ದೇಶವನ್ನು ಬದಲಾವಣೆ ಮಾಡ್ಲಿಕ್ಕಾಗುತ್ತೆ? ಆದ್ರೆ ಅವನು ಸವಾಲಾಗಿ ತೆಗೆದುಕೊಂಡ. ಆಮೇಲೆ ಅವನ ಜೊತೆ ಯಾರಿದ್ದಾರೆ? ದೇವರಿದ್ದಾರೆ. ನನ್ನ ಜೊತೆ ದೇವರಿದ್ದಾರೆ. ನಾನು ದೇವ್ರಿಗೋಸ್ಕರ ಬದುಕಬೇಕು. ನಾನು ದೇವ್ರಿಗೋಸ್ಕರ ಬದುಕಬೇಕು. ಯಾವಾಗ ಅವನು ಅಸಾಧ್ಯವಾದದನ್ನ ಅವನು ಹಿಡ್ಕೊಂಡು ಅವನ ಜೀವನದಲ್ಲಿ ಅದು ಸಾಧ್ಯವಾಯ್ತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಓದೋಣ. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯವಿಟ್ಟು ಅವನನ್ನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಿದ್ದಿನಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಆಮೆನ್, ಹಲ್ಲೆಲೂಯಾ. ಒಬ್ಬ ಸಾಧಾರಣ ಸೇವಕನಾಗಿ ಸೇರ್ಕೊಂಡ. ಆದರೆ ಆ ಪೋಟಿಫಾರ್ನಿಗೆ ಗೊತ್ತಾಯಿತು ಇವನು ಸಾಧಾರಣ ವ್ಯಕ್ತಿ ಅಲ್ಲ, ಇವನ ಜೊತೆ ದೇವರಿದ್ದಾನೆ.
ಇವನು ಕೈ ಹಾಕೋ ಕೆಲಸವನ್ನ ಇವನು ದೇವರು ಆಶೀರ್ವಾದ ಮಾಡ್ತಿದ್ದಾನೆ ಅಂತ ಹೇಳಿ ಅದೇ ಯೋಸೇಫನನ್ನ ಅವನ ಆಸ್ತಿಯ ಮೇಲೆಲ್ಲ ನಾಯಕನಾಗಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರಾದ್ರೂ ಒಬ್ಬ ಗುಲಾಮನನ್ನು ತಗೊಂಡು ಹೋಗಿ ಯಜಮಾನ ಮಾಡ್ತಾರ? ನಿಮಗೆ ಕೇಳ್ತಿರೋದು, ಒಬ್ಬ ಗುಲಾಮನನ್ನು ತೆಗೆದುಕೊಂಡು ಹೋಗಿ ಮನೆ ಆಸ್ತಿನೆಲ್ಲ ಅವನ ಕೈಲಿ ಕೊಡ್ತಾರ? ಕೊಡಲ್ಲ. ಇದು ಅಸಾಧ್ಯ. ಎಲ್ಲಾದ್ರೂ ಕೇಳಿದಿರ? ಇದು ಬೈಬಲಲ್ಲಿ ಯೋಸೇಫನ ಜೀವಿತದಲ್ಲಿ ನಡೀತಾ ಇದೆ. ಹಲ್ಲೆಲೂಯಾ. ಅವನು ದೇವರನ್ನು ಹಿಡ್ಕೊಂಡ, ದೇವರ ವಾಕ್ಯವನ್ನು ಹಿಡ್ಕೊಂಡ. ಸ್ವಂತ ಅಣ್ಣ ತಮ್ಮಂದ್ರ ಅವನ ವಿರುದ್ಧವಾಗಿ ನಿಂತರೂ ಕೂಡ ಅವನು ದೇವರನ್ನ ಬೀಳಲಿಲ್ಲ. ಇಲ್ಲಿ ಕೂಡ ಪೋಟಿಫನ ಹೆಂಡತಿ ಕೂಡ ಅವನ ಜೀವಿತವನ್ನು ಹಾಳು ಮಾಡಲಿಕ್ಕೆ ನೋಡುತ್ತೆ, ದೇವರಿಂದ ಅವನನ್ನು ದೂರ ಮಾಡೋದಕ್ಕೆ ನೋಡುತ್ತೆ. ಅವನು ದೇವರನ್ನ ಹಿಡ್ಕೊಳ್ತಾನೆ. ಹಲ್ಲೆಲೂಯಾ. ಸೆರೆಮನೆಗೆ ಹಾಕಲ್ಪಡುತ್ತಾನೆ. ಸೆರೆಮನೆಯಲ್ಲಿ ಕೂಡ ದೇವರನ್ನ ಹಿಡ್ಕೊಳ್ತಾನೆ ಅವನು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದ ಅವರು ಅರಮನೆಗೆ ಹೋಗಿ ಇಡೀ ಐಗುಪ್ತ ದೇಶಕ್ಕೆ ಅವನು ಸರ್ವಾಧಿಕಾರಿ ಆಗ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಿಲ್ಲ ಅನ್ಸುತ್ತೆ ನಾನು ಹೇಳ್ತಿರೋದು. ಒಬ್ಬ ಗುಲಾಮ ಒಂದು ದೇಶಕ್ಕೆ ಸರ್ವಾಧಿಕಾರಿ ಆಗ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ಹೇಳ್ತಿರೋದು ಏನು ಗೊತ್ತಾ? ಅಸಾಧ್ಯವಾದದನ್ನ ದೇವರು ಸಾಧ್ಯವಾಗಿಸ್ತಾನೆ. ಯಾವಾಗ? ದೇವರನ್ನು ಹಿಡ್ಕೊಳ್ಳುವಾಗ, ದೇವರ ವಾಕ್ಯವನ್ನು ಹಿಡ್ಕೊಳ್ಳುವಾಗ, ದೇವರಿಗಾಗಿ ನಾವು ಬದುಕಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಳ್ಳುವಾಗ. ಅದಕ್ಕೆ ಅಪೊಸ್ತಲರು 1:8 ನಾವು ಓದ್ಕೊಂಡಿದ್ದು. ದೇವರ ಆತ್ಮನ ಬಲ ನಮ್ಮ ಮೇಲೆ ಬಂದಾಗ ನಾವು ಲೋಕದ ಕಟ್ಟ ಕಡೆಯವರೆಗೂ ಸಾಕ್ಷಿಯಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಎರಡನೇ ವ್ಯಕ್ತಿ ಬಗ್ಗೆ ನಾವು ನೋಡೋಣ. ಯಾಕೋಬೆದಳು ಎಂಬುದಾಗಿ ಮೋಶೆಯ ತಾಯಿ ಇದ್ದಾಳೆ. ವಿಮೋಚನ ಕಾಂಡದಲ್ಲಿ 2ನೇ ಅಧ್ಯಾಯ ನಾವು ನೋಡೋಣ, 1ರಿಂದ 4ನೇ ವಚನ ತನಕ. ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಹಾಗೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆನ್ನು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಹಾಗೆ ಅದನ್ನು ಇನ್ನು ಹೆಚ್ಚು ಕಾಲ ಮರೆ ಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಒಂದು ಸ್ಟೋರಿ ನಿಮಗೆ ಗೊತ್ತಿದೆ. ಇಲ್ಲಿ ಅಸಾಧ್ಯವಾದದ್ದನ್ನ ಯಾಕೋಬೆದಳು ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾಳೆ. ಏನು ಅದು ಅಸಾಧ್ಯ ಅಂದರೆ, ಆ ದೇಶದ ರಾಜ, ಐಗುಪ್ತ ದೇಶದ ರಾಜ ಏನು ಆಜ್ಞೆ ಕೊಟ್ಟಿದ್ದಾರೆ ಗೊತ್ತಾ? ಗಂಡು ಮಕ್ಕಳನ್ನೆಲ್ಲ ಸಾಯಿಸಬೇಕು ಅಂತ. ಇಸ್ರಾಯೇಲ್ಯರಿಗೆ ಗಂಡು ಮಗುವಾದರೆ ಆಗಿಂದಾಗ ಸಾಯಿಸಿಬಿಡಬೇಕು. ಯಾಕಂದರೆ ಆ ಗಂಡು ಮಕ್ಕಳು ಜಾಸ್ತಿ ಆದರೆ ಅವರು ಬಲಿಷ್ಠ ದೇಶವಾಗಿ ಕೊನೆಗೆ ನಮ್ಮ ದೇಶದ ಮೇಲೆ ಅವರು ಯುದ್ಧ ಮಾಡಿ ನಮ್ಮ ದೇಶವನ್ನೇ ಅವರು ಸ್ವಾಧೀನ ಮಾಡ್ಕೊಳ್ತಾರೆ ಅಂತ ಹೇಳಿ ಭಯಪಟ್ಟು ಗಂಡು ಮಕ್ಕಳನ್ನ ಸಾಯಿಸ್ಬಿಡಿ, ಹೆಣ್ಣು ಮಕ್ಕಳನ್ನ ಮಾತ್ರ ಬದುಕಕ್ಕೆ ಬಿಡಿ ಅಂತ ಹೇಳ್ಬಿಟ್ಟು ಆಜ್ಞೆ ಕೊಟ್ಟಿರ್ತಾನೆ. ರಾಜ ಆಜ್ಞೆಯನ್ನು ಕೂಡ ಯಾಕೋಬೆದಳು ಭಯಪಡದೆ, ರಾಜ ಆಜ್ಞೆಯನ್ನು ಕೂಡ ಮೀರಿ ತನ್ನ ಮಗನನ್ನ 3 ತಿಂಗಳು ಬಚ್ಚಿಡ್ತಾಳೆ. ಹಲ್ಲೆಲೂಯಾ. ಇದು ನೋಡೋದಕ್ಕೇನೋ ಸಾಧಾರಣ ವಿಷಯ ಅಂತ ಅನ್ಕೊಳ್ಬೋದು. ಅಲ್ಲ, ಇದೇ ಮಗ, ಇದೇ ಯೋಸೆಫ, ಇದು ಮೋಶೆ ಇಸ್ರಾಯೇಲ್ಯರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದ್ರು. ಆಮೇಲೆ ಹುಟ್ಟದಾಗಲೇ ಸಾಯಿಸಿಬಿಡಬೇಕು ಎಂಬುದಾಗಿ ರಾಜ್ಯಾಜ್ಞೆ ಇತ್ತು. ಒಂದು ವೇಳೆ ಆ ಆಜ್ಞೆ ಪ್ರಕಾರ ಆ ಯಾಕೋಬೆದಳು ಏನಾದರೂ ನಡ್ಕೊಂಡಿದ್ರೆ ತನ್ನ ಮಗನನ್ನ ಬಲಿ ಕೊಡಬೇಕಾಗಿತ್ತು, ಹುಟ್ಟಿದ ತಕ್ಷಣ ಸಾಯಿಸಿಬಿಡಬೇಕಾಗಿತ್ತು. ಆದರೆ ರಾಜನ ವಿರುದ್ಧವಾಗಿ ದೇವರಿಗೋಸ್ಕರ ನನ್ನ ಮಗನನ್ನು ಸಾಕಬೇಕು, ನನ್ನ ಮಗ ದೇವ್ರಿಗಾಗಿ ನಿಲ್ಲಬೇಕು ಎಂಬುದಾಗಿ ಆ ಮಗಳು ನಾ ಸತ್ರು ಪರವಾಗಿಲ್ಲ, ಒಂದು ವೇಳೆ ರಾಜನಿಗೆ ಗೊತ್ತಾಗ್ಬಿಟ್ಟು ನನ್ನನ್ನು ಸಾಯಿಸಿದ್ರು ಪರವಾಗಿಲ್ಲ, ನಾನು ದೇವ್ರಿಗಾಗಿ ನನ್ನ ಮಗನನ್ನು ಬದುಕಿಸ್ಬೇಕು ಅಂತ ತೀರ್ಮಾನ ಮಾಡಿಕೊಂಡ್ಳು. ಹಲ್ಲೆಲೂಯಾ. ಅದೇ ಮೋಶೆ ಬೆಳೆದು ದೊಡ್ಡವನಾಗಿ ದೇವ್ರಿಗೋಸ್ಕರ ಜೀವಿಸಿ ಇವತ್ತೇನು ಬೈಬಲಲ್ಲಿ ಮೊದಲ 5 ಪುಸ್ತಕಗಳಿದೆ. ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡ ಮೋಶೆ ಬರೆದ. ಅದೇ ತಾಯಿ ಅವತ್ತು ತನ್ನ ಮಗನನ್ನು ಬದುಕಿಸುವಂಥ ಅಸಾಧ್ಯವಾದದನ್ನು ಅವಳೇನಾದರೂ ಸವಾಲಾಗಿ ಸ್ವೀಕರಿಸಿಲ್ಲ ಅಂದಿದ್ರೆ ಇವತ್ತು ನಮಗೆ ಮೋಶೆ ಇರ್ತಿರ್ಲಿಲ್ಲ, ಮೋಶೆ ಇಸ್ರಾಯೇಲ್ಯರನ್ನು ಬಿಡಿಸ್ತಿರ್ಲಿಲ್ಲ, ಇವತ್ತು 5 ಪುಸ್ತಕಗಳು ನಮಗೆ ಸಿಗ್ತಿರ್ಲಿಲ್ಲ.
ಅರ್ಥ ಆಗ್ತಿದೆ ಹೇಳ್ತಿರೋದು? ಯಾವತ್ತು ನಮ್ಮ ಕೈಲಿ ಆಗೋದನ್ನು ಅಲ್ಲ, ಆಗದೇ ಇರೋದನ್ನು ನಾವು ಸವಾಲಾಗಿ ಸ್ವೀಕರಿಸಬೇಕು. ಯಾಕೆ? ದೇವ್ರು ನಮ್ಮ ಜೊತೆ ಇದ್ದಾರೆ. ಆಮೇಲೆ ಮೂರನೇ ವ್ಯಕ್ತಿ ನಾವು ನೋಡುವಾಗ ಯೆಹೋಶುವ 1ನೇ ಅಧ್ಯಾಯದಲ್ಲಿ 1ರಿಂದ ಕೆಲವು ವಚನಗಳನ್ನು ಓದೋಣ ನಾವು ಬೇಗ. ಯೆಹೋಶುವ 1ನೇ ಅಧ್ಯಾಯ 1ರಿಂದ. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೋರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಅರಣ್ಯವು ಈ ಲೆಬನೋನ್ ಪರ್ವತವು ಮೊದಲುಗೊಂಡು ಯೂಫ್ರೆಟಿಸ್ ಮಹಾನದಿಯವರೆಗಿರುವ ಹಿತ್ತಿಯರ ದೇಶವನ್ನೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಯೆಹೋಶುವ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆ ಯೆಹೋಶುವ ಸಾಧಾರಣವಾದ ಒಬ್ಬ ಸೈನಿಕನಾಗಿದ್ದ ಅಷ್ಟೇ, ಸಾಧಾರಣ ಸೈನಿಕನಾಗಿದ್ದ ಅಷ್ಟೇ. ಅರೆ, ಒಂದು ದೇಶವನ್ನ ನಡೆಸಬೇಕು ಅಂದ್ರೆ ಸಾಧಾರಣ ವಿಷಯ ಅಲ್ಲ. ಇವತ್ತು ಒಂದು ಕುಟುಂಬ ನಡ್ಸೋಕ್ಕೇನೆ ನಾವೆಷ್ಟು ಕಷ್ಟಪಡ್ತೀವ ಇಲ್ವಾ? ಒಂದು ಕುಟುಂಬ ನಡ್ಸೋಕ್ಕೆ ನಾವು ಕಷ್ಟಪಡ್ತೀವಿ ಅಂದರೆ ಇಡೀ ಒಂದು ದೇಶವನ್ನು ನಡೆಸಬೇಕು ಅಂದರೆ ಸಾಧಾರಣವಾದ ವಿಷಯ ಅಲ್ಲ. ಸರಿ, ಮೋಶೆ ಇದ್ದ, ಮೋಶೆ ಅವರನ್ನು ಐಗುಪ್ತದಿಂದ ಬಿಡಿಸ್ಕೊಂಡು ಬಂದ. ಈಗ ಯೋರ್ದಾನ್ ಹೊಳೆ ಹತ್ರ ಇದ್ದಾರೆ. ಯೋರ್ದಾನ್ ಹೊಳೆನ ದಾಟಿ ಹೋದರೆ ಕಾನಾನ್ ದೇಶದಲ್ಲಿ ಕಾಲಿಟ್ಟ ತಕ್ಷಣ ಹಾಲು ಜನ ಹರಿಯುವಂಥ ದೇಶವನ್ನು ಸಿದ್ಧವಾಗಿದೆ. ಆದರೆ ಆ ದೇಶವನ್ನು ಸ್ವಾಧೀನ ಮಾಡ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಈಗಾಗಲೇ ತುಂಬ ಬಲಿಷ್ಠವಾದ ಜನರು 7 ಕುಲಗಳು ಈಗಾಗಲೇ ಆ ದೇಶದಲ್ಲಿ ಇದ್ದಾರೆ. ತುಂಬ ಬಲಿಷ್ಠವಾದವರು. ಅವ್ರ ಮೇಲೆ ಯುದ್ಧ ಮಾಡೋಕ್ಕಾಗಲ್ಲ, ಅಷ್ಟು ಬಲವಾಗಿದ್ದಾರೆ ಅವರೆಲ್ಲ. ಮೋಶೆ ಬೇರೆ ಸತ್ತೋಗಿದ್ದಾನೆ. ಈಗ ಯಾರು ನಿಂತ್ಕೋಬೇಕು? ದೇವ್ರು ಹೇಳ್ತಾ ಇರೋದು ಯಾರ ಹತ್ರ? ಯೆಹೋಶುವನ ಹತ್ರ. ಯೆಹೋಶುವ, ಮೋಶೆ ಸತ್ತೋಗಿದ್ದಾನೆ, ಎದ್ದೇಳಿ. ಮೋಶೆ ಜೊತೆ ನಾನಿದ್ದ ಹಾಗೆ ನಿನ್ನ ಜೊತೆ ನಾನು ಇರ್ತೇನೆ. ಆಮೇಲೆ ನೀನೆದ್ದು ಇಸ್ರಾಯೇಲ್ಯರನ್ನ ಕಾನಾನ್ ದೇಶಕ್ಕೆ ನಡೆಸಬೇಕು. ಕಾನಾನ್ ದೇಶಕ್ಕೆ ಹೋಗಿ ಆ ಕಾನಾನ್ ದೇಶವನ್ನ 12 ಕುಲಗಳಿಗೆ ನೀನು ಹಂಚಬೇಕು. ಅಲ್ಲಿ 7 ಬಲಿಷ್ಠ ಜನಾಂಗಗಳಿದ್ರೂ ಕೂಡ ಯೆಹೋಶುವ ನೀನು ಭಯ ಪಡಬೇಡ. ಆಮೆನ್. ಯೆಹೋಶುವ, ನೀನು ಭಯ ಪಡಬೇಡ, ನಾನೇ ನಿನ್ನ ಜೊತೆ ಇರ್ತೇನೆ. ನಿನ್ನ ವಿರುದ್ಧವಾಗಿ ಒಬ್ಬನು ಕೂಡ ನಿಲ್ಲೋದಕ್ಕಾಗೋದಿಲ್ಲ ಅಂತ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಈ ಲೋಕದಲ್ಲಿರುವವನಿಗಿಂತ ನಿನ್ನಲ್ಲಿ ನನ್ನಲ್ಲಿರುವವನು ದೊಡ್ಡವನಾಗಿದ್ದಾನೆ. ನಂಬ್ತೀರಾ ಈ ಮಾತನ್ನ? ಆಮೆನ್. ಸೊ ದೊಡ್ಡ ದೇವರು, ಸರ್ವಶಕ್ತನಾದ ದೇವರು, ಸರ್ವಾಧಿಕಾರಿಯಾದ ದೇವರು ನಿನ್ನ ನನ್ನ ಜೊತೆಯಲ್ಲಿರುವಾಗ ನಾವು ಅಸಾಧ್ಯವಾದದನ್ನು ಸಾಧ್ಯವನ್ನಾಗಿ ನೋಡಬೇಕು. ಆಮೆನ್. ಸಮುವೇಲ ಬಗ್ಗೆ ನಾವು ನೋಡುವಾಗ 1 ಸಮುವೇಲ 7ನೇ ಅಧ್ಯಾಯ 13ರಿಂದ 15 ಓದೋಣ ನಾವು. 1 ಸಮುವೇಲ 7ನೇ ಅಧ್ಯಾಯ 13ರಿಂದ 15. ಫಿಲಿಷ್ಟಿಯರು ಬಹಳವಾಗಿ ತಗ್ಗಿಸಲ್ಪಟ್ಟದ್ದರಿಂದ ತಿರುಗಿ ಇಸ್ರಾಯೇಲರ ಪ್ರಾಂತದೊಳಗೆ ಬರಲೇ ಇಲ್ಲ. ಸಮುವೇಲನ ಜೀವಮಾನದಲ್ಲೆಲ್ಲ ಯೆಹೋವನ ಹಸ್ತವು ಫಿಲಿಷ್ಟಿಯರಿಗೆ ವಿರೋಧವಾಗಿಯೇ ಇತ್ತು. ಅವರು ಎಕ್ರೋನ್ ಮೊದಲುಗೊಂಡು ಗತ್ ಊರಿನವರೆಗೆ ಇಸ್ರಾಯೇಲರಿಂದ ಕಿತ್ತುಕೊಂಡಿದ್ದ ಎಲ್ಲಾ ಪಟ್ಟಣಗಳು ಇಸ್ರಾಯೇಲರಿಗೆ ದೊರಕಿದವು. ಆಮೆನ್, ಹಲ್ಲೆಲೂಯಾ. ಸೊ ಇಲ್ಲಿ ದೇವ್ರ ವಾಕ್ಯ ಏನು ಹೇಳ್ತಾ ಇದೆ ಸಮುವೇಲನ ಬಗ್ಗೆ ಅಂತ ಹೇಳಿದ್ರೆ, ಫಿಲಿಷ್ಟಿಯರು ತುಂಬ ಬಲಿಷ್ಠವಾದ ಜನರು. ಇಲ್ಲಿ ಕೇಳಿ ಅರ್ಥ ಮಾಡ್ಕೊಳ್ಳಿ ದೇವ್ರ ವಾಕ್ಯಗಳನ್ನು. ಫಿಲಿಷ್ಟಿಯರು ತುಂಬ ಬಲಿಷ್ಠವಾದ ಜನರು. ಸಮುವೇಲನೇನು ರಾಜನಲ್ಲ, ಸಮುವೇಲನೇನು ಸೈನಿಕ ಅಲ್ಲ, ಅವನು ಯುದ್ಧ ವೀರ ಶೂರ ಅಲ್ಲ. ಹೋಗಿ ಫಿಲಿಷ್ಟಿಯರ ಮೇಲೆ ಯುದ್ಧ ಮಾಡೋದಕ್ಕೆ ಅವನೊಬ್ಬ ಸಾಧಾರಣ ಪ್ರವಾದಿಯಾಗಿದ್ದ. ಆದರೆ ಪ್ರವಾದಿಯಾಗಿ ದೇವ್ರ ಮುಂದೆ ನಿಂತು ಪ್ರಾರ್ಥನೆ ಮೂಲಕ, ದೇವರ ವಾಕ್ಯದ ಮೂಲಕನೇ ಫಿಲಿಷ್ಟಿಯರನ್ನು ಸೋಲಿಸ್ದ. ಹಲ್ಲೆಲೂಯಾ.
ಅಲ್ಲಿ ನಾವು 13-14 ಓದ್ಕೊಂಡ್ವಲ್ಲ, ಸಮುವೇಲನ ಜೀವಮಾನ ಕಾಲವೆಲ್ಲ ಫಿಲಿಸ್ಟಿಯರು ಮತ್ತೆ ಹಿಂತಿರುಗಿ ಇಸ್ರಾಯೇಲ್ಗೆ ಬರಲೇ ಇಲ್ಲ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತೆ. ಅವನನ್ನು ನೋಡಿ, ಅವನ ಜೊತೆ ಇದ್ದ ದೇವರನ್ನು ನೋಡಿ ಫಿಲಿಸ್ಟಿಯರು ಭಯಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ನಾನು ಹೇಳ್ತಿರೋದು, ಫಿಲಿಸ್ಟಿಯರು ತುಂಬ ಬಲಿಷ್ಠವಾದ ದೇಶ, ಬಲಿಷ್ಠವಾದ ಜನರಿದ್ದರು. ಆ ಫಿಲಿಸ್ಟಿಯರಲ್ಲೇ ಒಬ್ಬ ಗೋಲಿಯಾತನು ಕೂಡ ಇದ್ದಿದ್ದು. ಗೋಲಿಯಾತನ ಹಾಗೆ ತುಂಬ ಬಲಶಾಲಿಗಳಿದ್ದವರು ಅವರು. ಒಬ್ಬ ದೇವರ ಮಗನ ವಿರುದ್ಧವಾಗಿ ಅವ್ರು ನಿಂತ್ಕೊಳ್ಳೋಕ್ಕಾಗಲಿಲ್ಲ. ದೇವರ ಒಡಂಬಡಿಕೆಯನ್ನು, ದೇವರ ಸತ್ಯವನ್ನು ಬಲವಾಗಿ ಇಟ್ಕೊಂಡು ದೇವರಿಗಾಗಿ ಜೀವಿಸ್ತಾ ಇದ್ದಂಥ ವ್ಯಕ್ತಿಯ ವಿರುದ್ಧವಾಗಿ ನಿಂತ್ಕೊಳ್ಳಿಕ್ಕೆ ಆಗಲಿಲ್ಲ. ಫಿಲಿಸ್ಟಿಯರನ್ನು ಎದುರಿಸೋದು ಅಸಾಧ್ಯ. ಫಿಲಿಸ್ಟಿಯರನ್ನು ಎದುರಿಸೋದು, ಫಿಲಿಸ್ಟಿಯರ ಮೇಲೆ ಗೆಲ್ಲೋದು ಅಸಾಧ್ಯ. ಆದರೆ ಅಸಾಧ್ಯವಾದದನ್ನು ಸಮುವೇಲನು ಅವನು ಸವಾಲಾಗಿ ಸ್ವೀಕರಿಸಿದ. ಹಲ್ಲೆಲೂಯ, ಹಲ್ಲೆಲೂಯ. ಫಲಿತಾಂಶ ಏನಾಯಿತು? ಫಿಲಿಸ್ಟಿಯರೇ ಇಸ್ರಾಯೇಲನ್ನು ಬಿಟ್ಟು ಓಡಿ ಹೋದ್ರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಎಲ್ಲ ಸಮಯ ನೀನು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ಹಲ್ಲೆಲೂಯ. ನೀನು ದೇವ್ರಿಗೋಸ್ಕರ ನಿಂತರೆ ದೇವರು ನಿನಗೋಸ್ಕರ ನಿಂತ್ಕೊಳ್ತಾರೆ. ಆಮೆನ್. ಇಲ್ಲಿ 5ನೇ ವ್ಯಕ್ತಿ ದಾವೀದನ ಬಗ್ಗೆ ನಾವು ನೋಡುವಾಗ, ಅದೇ 1ನೇ ಸಾಮುವೇಲದಲ್ಲಿ 17ನೇ ಅಧ್ಯಾಯದಲ್ಲಿ ನಾವು ಓದ್ಕೊಳ್ಳೋಣ. 1 ಸಾಮುವೇಲ 17ರಲ್ಲಿ 41ರಿಂದ ಕೆಲವು ವಚನಗಳನ್ನು ಓದ್ಕೊಳ್ಳೋಣ. ಇತ್ತ ಫಿಲಿಷ್ಟಿಯನು ದಾವೀದನ ಸಮೀಪಕ್ಕೆ ಬಂದನು, ಗುರಾಣಿ ಹೊರುವವನು ಅವನ ಮುಂದೆ ಇದ್ದನು. ಫಿಲಿಷ್ಟಿಯನು ಕೆಂಬಣ್ಣದವನು, ಸುಂದರನು, ಯೌವನಸ್ಥನೂ ಆದ ದಾವೀದನನ್ನು ನೋಡಿ ತಿರಸ್ಕಾರದಿಂದ ಅವನಿಗೆ, ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನು? ನಾನು ನಾಯಿಯೋ ಎಂದು ಹೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿ, ಇಲ್ಲಿ ಬಾ, ನಿನ್ನ ಮಾಂಸವನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುತ್ತೇನೆ ಅಂದನು. ಆಗ ದಾವೀದನು ಅವನಿಗೆ, ನೀನು ಈಟಿ, ಕತ್ತಿ, ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು, ಇಸ್ರಾಯೇಲಿಯರ ಯುದ್ಧ ಭಟ್ಟರು, ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಆಮೆನ್, ಹಲ್ಲೆಲೂಯ. ಏನು ಹೇಳ್ತಿದ್ದಾನೆ ಇಲ್ಲಿ? ಇಲ್ಲಿ ದಾವೀದನಿದ್ದಾನೆ, ಮತ್ತೆ ಗೋಲಿಯಾತನಿದ್ದಾನೆ. ಇವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಬೈಬಲನ್ನು ಓದುವಾಗ ನಮಗೆ ಗೊತ್ತಾಗುತ್ತೆ. ದಾವೀದನು ತುಂಬ ಚಿಕ್ಕ ವಯಸ್ಸವನು. ಎಷ್ಟು ವಯಸ್ಸು ಇರುತ್ತೆ ಗೊತ್ತಾ ಅವನಿಗೆ? ಹೆಚ್ಚು ಕಮ್ಮಿ ಒಂದು 17 ವಯಸ್ಸು ಇರುತ್ತೆ. ಆ 17 ವಯಸ್ಸು ಹುಡುಗ ಎಲ್ಲಿ? ಅದು ಕುರಿ ಮೇಯಿಸ್ತಿದ್ದಂಥ ಹುಡುಗ ಎಲ್ಲಿ? ಇವನು ಯುದ್ಧ ವೀರ ಶೂರ, 9 ಅಡಿ ಹೈಟ್ ಇದ್ದ ಎಂಬುದಾಗಿ ನಾವು ನೋಡ್ತೀವಿ. ಹೈಟು, ಪರ್ಸ್ನಾಲಿಟಿ, ಚಿಕ್ಕ ವಯಸ್ಸಿನಿಂದಲೂ ಕೂಡ ಗೋಲಿಯಾತನು ಯುದ್ಧ ವೀರನಾಗಿದ್ದ. ಆದರೆ ಈ ಗೋಲಿಯಾತನ ಏನು ಹೇಳ್ತಾ ಇದ್ದಾನೆ? ಏನು ನೀನು ಕೋಲ್ ತಗೊಂಡು ಬರ್ತೀಯಲ್ಲ ನನ್ನ ಮೇಲೆ, ನನ್ನನ್ನೇ ನಾಯಿ ಅನ್ಕೊಂಡ ಕೋಲಿಂದ ಓಡಿಸೋದಕ್ಕೆ? ನೀನು ಬಾ, ನೀನನ್ನೇನು ಮಾಡ್ತೀನಿ? ನಿನ್ನ ದೇಹವನ್ನು ಭಾಗಗಳನ್ನಾಗಿ ಮಾಡಿ ಮೃಗ ಪಕ್ಷಿಗಳಿಗೆ ಆಹಾರವಾಗಿ ಕೊಡ್ತೇನೆ ಅಂತ. ಆದರೆ ದಾವೀದ ಏನು ಹೇಳ್ತಿದ್ದಾನೆ ಗೊತ್ತಾ? ಲೋ, ನೀನು ಖಡ್ಗದಿಂದ, ಗುರಾಣಿಯಿಂದ ನನ್ನ ಮೇಲೆ ಯುದ್ಧಕ್ಕೆ, ಈಟಿ, ಬರ್ಜಿಗಳಿಂದ ನನ್ನ ಮೇಲೆ ಯುದ್ಧಕ್ಕೆ ಬರ್ತಿದ್ಯಾ? ನಾನು ನನ್ನ ದೇವರಾದ ಯೆಹೋವನ ಹೆಸರಲ್ಲಿ ಬರ್ತೇನೆ. ಹಲ್ಲೆಲೂಯ. ಅಸಾಧ್ಯ. ದಾವೀದನು ಗೋಲಿಯಾತನನ್ನ ಜಯಿಸೋದು ಅಸಾಧ್ಯ. 40 ದಿನಗಳಿಂದ ಆ ಯುದ್ಧ ಭೂಮಿಯಲ್ಲಿದ್ದಾರೆ. ಸೌಲ ಆಗಲಿ, ಸೌಲನ ಸೈನ್ಯವಾಗಲಿ. ಪ್ರತಿದಿನ ಗೋಲಿಯಾತನು ಬರ್ತಾನೆ, ನಿಮ್ಮಲ್ಲಿ ಯಾರಾದರೂ ಗಂಡಿಸಿದ್ರೆ ನನ್ನ ಮೇಲೆ ಯುದ್ಧಕ್ಕೆ ಬರಲಿ, ಒಂದು ವೇಳೆ ನನ್ನನ್ನೇನಾದರೂ ಸೋಲಿಸಿದ್ರೆ ನನ್ನ ದೇಶದಲ್ಲಿ ಅರ್ಧ ದೇಶ ಕೊಡ್ತೀನಿ, ನನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಯಾರು ಹೇಳ್ತಿರ್ತಾನೆ? ಗೋಲಿಯಾತನು ಪ್ರತಿದಿನ ಬಂದು ಅಲ್ಲಿ ಸೌಲ ರಾಜನಾಗಿರ್ತಾನೆ. ದೊಡ್ಡ ಸೈನ್ಯ ಇರುತ್ತೆ, ಇಸ್ರಾಯೇಲರ ಸೈನ್ಯ. ಒಬ್ಬನಿಗೂ ಕೂಡ ಧೈರ್ಯ ಇರಲ್ಲ, ಯಾಕಂದ್ರೆ ಅದು ಅಸಾಧ್ಯ. ಗೋಲಿಯಾತನ ವಿರುದ್ಧವಾಗಿ ಹೋಗಿ ಯುದ್ಧ ಮಾಡಿ ಗೆಲ್ಲೋದು ಅಸಾಧ್ಯ. ಆದರೆ ದೇವರನ್ನು ನಂಬಿದವನು, ದೇವರ ವಾಕ್ಯವನ್ನು ನಂಬಿದವನು, ದೇವರ ಮಗನಾಗಿ ಬಲವಾದ ಒಂದು ಭರವಸೆ ಉಳ್ಳವನು ದಾವೀದನು ಅವನ ಮುಂದೆ ಹೋಗಿ ಸವಾಲಾಗ್ತಾ ಇದ್ದಾನೆ. ಹಲ್ಲೆಲೂಯ. ಏನು ನಡೀತು 50ನೇ ವಚನದಲ್ಲಿ? ಅವನು ಬೋರುಬಿಲ್ಲವಿದ್ದನು. ಕೂಡಲೇ ಅವನು ಹೋಗಿ ಆ ಫಿಲಿಷ್ಟಿಯನ ಮೇಲೆ ನಿಂತು ಅವನ ಕತ್ತಿಯನ್ನು ಹಿರಿದು ಅದರಿಂದಲೇ ಅವನ ತಲೆಯನ್ನು
ಹಲ್ಲೆಲೂಯ. ಯಾವುದು ಅಸಾಧ್ಯ ಅಂತ ಇತ್ತೋ ಅದು ದೇವರ ಮಗನಾದ ದಾವೀದನಿಗೆ ಸಾಧ್ಯವಾಯಿತು. ಹಲ್ಲೆಲೂಯ. ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನನ್ನು ಸಾಯಿಸಿದ ಎಂಬುದಾಗಿ, ಕೊನೆಗೆ ಅವನ ಖಡ್ಗಾನೆ ತಗೊಂಡು ಅವನ ತಲೆಯನ್ನು ಕಡ್ದ ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೇನೆ ಬೈಬಲಲ್ಲಿ ಇನ್ನೂ ತುಂಬ ಜನರು ಇರೋದನ್ನು ನಾವು ನೋಡ್ತೀವಿ. ದಾವೀದ ಇದ್ದಾನೆ, ಈಗ ದಾವೀದನ ಆದಮೇಲೆ ಓಬದ್ಯ ಇದ್ದಾನೆ. ಓಬದ್ಯನ ಬಗ್ಗೆ ನಾವು ತಿಳ್ಕೊಬೇಕಾಗಿರುವಂಥದ್ದು 1 ವರ್ಷದಲ್ಲಿ 18ನೇ ಅಧ್ಯಾಯ 1-4 ಓದೋಣ. ತುಂಬ ಮುಖ್ಯವಾದದ್ದು ಅದು ಕೂಡ. ಅನೇಕ ದಿವಸಗಳಾದ ನಂತರ ಎಲೀಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ಬರಗಾಲದ 3ನೇ ವರುಷದಲ್ಲಿ ಆತನು ಅವನಿಗೆ, ನೀನು ಹೋಗಿ ಅಹಾಬನನ್ನು ಕಾಣು, ನಾನು ದೇಶಕ್ಕೆ ಮಳೆ ಕೊಡುತ್ತೇನೆ ಅಂದನು. ಎಲೀಯನು ಅಹಾಬನನ್ನು ನೋಡುವುದಕ್ಕೆ ಹೊರಟನು. ಆಗ ಸಮಾರ್ಯದಲ್ಲಿ ಬರವು ಬಹು ಘೋರವಾಗಿದ್ದರಿಂದ ಅಹಾಬನು ತನ್ನ ಪುರಾಣಿಕನಾದ ಓಬದ್ಯ ಎಂಬವನನ್ನು ಕರೆ ಕಳುಹಿಸಿದನು. ಇಜೆಬೆಲಳು ಯೆಹೋವನ ಪ್ರವಾದಿಗಳನ್ನು ಸಂಹರಿಸುತ್ತಿರುವಾಗ ಯೆಹೋವನಲ್ಲಿ ಬಹು ಭಯಭಕ್ತಿಯುಳ್ಳವನಾದ ಈ ಓಬದ್ಯನು 100 ಮಂದಿ ಪ್ರವಾದಿಗಳನ್ನು ತೆಗೆದುಕೊಂಡು ಅವರನ್ನು 50 ಮಂದಿಯನ್ನಾಗಿ ಗವಿಗಳಲ್ಲಿ ಅಡಗಿಸಿಟ್ಟು ಅವರಿಗೆ ಅನ್ನಪಾನಗಳನ್ನು ಕೊಟ್ಟು ಸಾಕುತ್ತಿದ್ದನು. ಹಲ್ಲೆಲೂಯ. ಇಲ್ಲಿ ಅರ್ಥ ಆಯ್ತಾ? ಓಬದ್ಯ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಆಹಾಬ್ ಅನ್ನುವಂಥ ಕೆಟ್ಟ ರಾಜನ ಜೊತೆಯಲ್ಲಿದ್ದಾನೆ. ಅವನ ಹೆಂಡತಿ ಇಜೆಬೆಲಳು ಅಂತ. ಈ ಗಂಡ ಹೆಂಡತಿ, ರಾಜ ರಾಣಿ ಅವರಿಬ್ಬರು ಸೇರ್ಕೊಂಡು ಏನು ಮಾಡ್ತಿದ್ದಾರೆ ಗೊತ್ತಾ? ದೇವರ ಸೇವಕರನ್ನ ಸಾಯಿಸ್ತಿದ್ದಾರೆ, ದೇವರ ಪ್ರವಾದಿಗಳನ್ನ ಸಾಯಿಸ್ತಿದ್ದಾರೆ. ಅದು ಕೂಡ ಬರಗಾಲ 3ನೇ ವರ್ಷ ಎಂಬುದಾಗಿ. ಮಳೆ ಇಲ್ಲದೆ ಬೆಳೆ ಇಲ್ಲದೆ 3 ವರ್ಷ ಆಗಿಬಿಟ್ಟಿದೆ. ಏನೋ 1ನೇ ವರ್ಷ ಆದರೆ ಇನ್ನೂ ಸ್ವಲ್ಪ ದವಸ ಧಾನ್ಯಗಳಿರುತ್ತೆ, 2ನೇ ವರ್ಷಕ್ಕೆ ಇನ್ನೂ ಸ್ವಲ್ಪ ಏನಾದರೂ ಉಳಿಯುತ್ತೆ. 3ನೇ ವರ್ಷ 3 ವರ್ಷಗಳು ಕೂಡ ಮಳೆ ಇಲ್ಲ ಬೆಳೆ ಇಲ್ಲ ಅಂದರೆ ಪರಿಸ್ಥಿತಿ ಎಷ್ಟು ಹದಗೆಟ್ಟಿರುತ್ತೆ. ಅದರ ಜೊತೆಗೆ ಈ ಅಹಾಬ ದೇವರ ಮಕ್ಕಳನ್ನ ಸಾಯಿಸ್ತಾ ಇದ್ದಾನೆ, ದೇವರ ಪ್ರವಾದಿಗಳನ್ನ ಸಾಯಿಸ್ತಾ ಇದ್ದಾನೆ. ಅಂತ ಸಮಯದಲ್ಲಿ ಏನು ನಡೀತಾ ಇದೆ ಗೊತ್ತಾ? ಈ ಓಬದ್ಯ 100 ಮಂದಿ ಪ್ರವಾದಿಗಳನ್ನ ಬಚ್ಚಿಟ್ಟು ಅವ್ರಿಗೆ ಅನ್ನಪಾನಗಳನ್ನು ಕೊಡ್ತಾ ಇದ್ದಾನೆ. ಹಲ್ಲೆಲೂಯ. ಬರಗಾಲದಲ್ಲಿ ಆಹಾರ ಕೊಡುವಂತಹ ಶಕ್ತಿ ದೇವರು ಓಬದ್ಯನಿಗೆ ಕೊಟ್ಟರೆ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಅದಕ್ಕಿಂತ ದೊಡ್ಡ ವಿಷಯ ಏನು ಗೊತ್ತಾ? ಆಹಾಬನ ಜೊತೆಯಲ್ಲೇ ಇದ್ದುಕೊಂಡು ಆಹಾಬನ ವಿರುದ್ಧವಾಗಿ ಕೆಲಸ ಮಾಡುವಂಥದ್ದು. ಆಹಾಬನು ಕೆಲಸ ಏನೋ ಓಬದ್ಯನೋ ಕೆಲಸ ಆಹಾಬನ ಹತ್ರ ಮಾಡ್ತಾ ಇದ್ದಾನೆ. ಆದರೆ ದೇವ್ರಿಗೋಸ್ಕರ ಅವನು ಸಾಕ್ಷಿಯಾಗಿ ನಿಂತಿದ್ದಾನೆ. ದೇವರ ಸೇವಕರನ್ನು ಪೋಷಿಸುವಂಥದ್ರಲ್ಲಿ ಅವನು ಸವಾಲಾಗಿ ತೆಗೆದುಕೊಳ್ತಾ ಇದ್ದಾನೆ. ಒಂದು ವೇಳೆ ಪ್ರವಾದಿಗಳನ್ನು ಬಚ್ಚಿಟ್ಟು ಇವನು ಅನ್ನಪಾನಗಳನ್ನು ಕೊಡ್ತಿದ್ದಾನೆ ಅನ್ನೋ ವಿಷಯ ಏನಾದರೂ ಆಹಾಬನಿಗೂ ಅವನ ಹೆಂಡತಿಗೂ ಗೊತ್ತಾದ್ರೆ ಏನಾಗುತ್ತೆ? ಓಬದ್ಯನ ಸಾಯಿಸ್ಬಿಡ್ತಾರೆ. ಅದು ಅಸಾಧ್ಯ. ಓಬದ್ಯನು 100 ಮಂದಿ ಪ್ರವಾದಿಗಳಿಗೆ ಊಟ ಕೊಡೋದು ಅಸಾಧ್ಯ. ಆಹಾಬ ಇಜೆಬೆಲಳ ಕಣ್ತಪ್ಪಿಸಿ ಇದನ್ನು ಮಾಡೋದು ಅಸಾಧ್ಯವಾಗಿತ್ತು. ಆದರೆ ಅದು ಸವಾಲಾಗಿ ಸ್ವೀಕರಿಸಿದ ಅವನು. ಹಲ್ಲೆಲೂಯ. ಮತ್ತೆ ಮಳೆ ಬಂದು ಬೆಳೆ ಬಂದು ಊಟ ಸಿಗೋ ತನಕನೂ ಕೂಡ ಆ ಒಂದು ಪ್ರವಾದಿಗಳಿಗೆ ಅವನು ಪೋಷಣೆ ಮಾಡಿದೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯ. ಹಾಗೇನೆ ದಾನಿಯೇಲ ಇದ್ದಾನೆ. ದಾನಿಯೇಲ್ ಕೂಡ ಹಾಗೇನೆ ಅವನೊಂದು ಸವಾಲು, ಒಂದು ತೀರ್ಮಾನ ತೆಗೆದುಕೊಳ್ತಾನೆ. ಈ ವಿಗ್ರಹಾರಾಧನೆಗೆ ಸಮರ್ಪಣೆ ಮಾಡಿರುವಂತಹ ಪ್ರಸಾದಗಳನ್ನ, ವಿಗ್ರಹಾರಾಧನೆ ಮಾಡಿರುವಂತಹ ಯಾವ ಊಟವನ್ನ ನಾನು ತೆಗೆದುಕೊಳ್ಳೋದಿಲ್ಲ, ಇದು ನನ್ನ ದೇವರಿಗೆ ಅಸಹ್ಯ. ಅರೆ, ರಾಜ ಹೇಳಿದಾನೆ ನೀನು ಇದನ್ನು ತಿನ್ನಲೇಬೇಕು ಅಂತ ಹೇಳಿದ್ರೆ ಇಲ್ಲ, ರಾಜನ ಮಾತಿಗಿಂತ ನನ್ನ ದೇವರ ಮಾತು ನನಗೆ ಮುಖ್ಯ. ಹಲ್ಲೆಲೂಯ. ರಾಜನ ಮಾತನ್ನ ಆ ಕಾಲದಲ್ಲಿ ವಿರೋಧ ಮಾಡಿದ್ರೆ ಸಾಯಿಸೇ ಬಿಡ್ತಾ ಇದ್ರು, ಸತ್ರು ಪರವಾಗಿಲ್ಲ. ಆಮೆನ್. ನನ್ನ ದೇಶ ಇವತ್ತು ಹಾಳಾಗ್ತಿರೋದೇ ನನ್ನ ದೇವ್ರ ಮಾತನ್ನ ಕೇಳದೆ ಇರೋದ್ರಿಂದ, ವಿಗ್ರಹಾರಾಧನೆ ಮಾಡಿಕೊಂಡು ನನ್ನ ದೇವ್ರ ವಿರುದ್ಧವಾಗಿ ನಿಂತೋದ್ರಿಂದಲೇ ನಮ್ಮ ದೇಶ ಹಾಳಾಗ್ತಿದೆ ಅಂತ ದಾನಿಯೇಲನಿಗೆ ಅರ್ಥವಾಗಿತ್ತು. ಅದಕ್ಕೋಸ್ಕರ ನಮ್ಮ ಜನರು ಮಾಡಿದಂಥ ತಪ್ಪನ್ನು ನಾನು ಮಾಡಲ್ಲ. ಹಲ್ಲೆಲೂಯ. ನಾನು ಬದುಕಿದ್ರು ಸತ್ರು ನನ್ನ ದೇವರ ಮಾತನಂತೆಯೇ, ನನ್ನ ದೇವರ ಇಚ್ಛೆ ಅಂತಲೇ ಬದುಕ್ತೀನಿ ಅಂತ ತೀರ್ಮಾನ ಮಾಡಿಕೊಂಡ. ಅದೇ ದಾನಿಯೇಲ 4 ರಾಜರುಗಳಿಗೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ದ. ಹಲ್ಲೆಲೂಯ. ಅರ್ಥ ಆಗ್ತಿದೆ ಹೇಳ್ತಿರೋದು?
ಇವನು ಕೂಡ ಒಂದು ಸೆರೆಯಾಳಾಗಿ ಹೋಗಿದ್ದು, ಖೈದಿಯಾಗಿ ದಾನಿಯೇಲನನ್ನ ಖೈದಿಯಾಗಿ ಹಿಡ್ಕೊಂಡು ಹೋಗಿದ್ದು ಬಾಬೆಲಿಗೆ. ಒಬ್ಬ ಖೈದಿ ಮುಖ್ಯ ಮಂತ್ರಿಯಾಗಿ 4 ಪ್ರಧಾನ ಚಕ್ರವರ್ತಿಗಳ ಜೊತೆಯಲ್ಲಿ ಇದ್ಕೊಂಡು ಆ ರಾಜರನ್ನೇ ರಕ್ಷಣೆಗೆ ನಡೆಸಿದಂಥ ಪ್ರಧಾನ ಒಬ್ಬ ಸೇವಕ ನಮ್ಮ ದಾನಿಯೇಲ. ಹಲ್ಲೆಲೂಯಾ. ಅಸಾಧ್ಯವಾದದ್ದನ್ನು ಸಾಧ್ಯವನ್ನಾಗಿ ಮಾಡಿದ. ಆ ಯಾವ ರಾಜನು ಈ ಒಂದು ದಾನಿಯೇಲನ ಸಾಯಿಸಬೇಕು ಅಂತ ಆಜ್ಞೆ ಕೊಟ್ಟಿದ್ನೋ, ಆ ಒಂದು ಸಿಂಹದ ಗವಿಗೆ ಆಗಬೇಕು ಅಂತ ಆಜ್ಞೆ ಕೊಟ್ಟಿದ್ನೋ, ಅದೇ ರಾಜ ಹೇಳ್ತಾನೆ, ದಾನಿಯೇಲ್ ದೇವರೇ ನಿಜವಾದ ದೇವರು, ನೀವೆಲ್ಲರೂ ಆ ದಾನಿಯೇಲನ ದೇವರನ್ನು ಆರಾಧಿಸಬೇಕೆಂಬುದಾಗಿ ಪ್ರಕಟಣೆಯನ್ನು ಹೊರಡಿಸ್ತಾನೆ. ಅವನೇನಾದರೂ ಚಾಲೆಂಜ್ ಆಗಿ ನಿಂತಿಲ್ಲ ಅಂದಿದ್ರೆ, ಅವನ ದೇವ್ರಿಗೋಸ್ಕರ ಒಂದು ತೀರ್ಮಾನದೊಟ್ಟಿಗೆ ನಿಂತಿಲ್ಲ ಅಂದಿದ್ರೆ, ಅವನು ಹೇಗೆ ಇಷ್ಟು ಜನರಿಗೆ ಸಾಕ್ಷಿಯಾಗಿ ನಿಲ್ತಾ ಇದ್ದ? ಇವತ್ತು ನಿನ್ನ ವಿರುದ್ಧವಾಗಿ ಸಮಸ್ಯೆ ಬಂದಿದೆ, ನೀನು ಯೇಸು ನಂಬಿದ್ದಕ್ಕೆ ಸಭೆಗೆ ಹೋಗ್ತಿರೋದಕ್ಕೆ ನಿನಗೇನಾದರೂ ನಿಮ್ಮ ಊರಲ್ಲಿ ವಿರೋಧಗಳು ಬರ್ತಿದೆ ಅಂದರೆ, ಅರೆ ಸಣ್ಣ ಸಣ್ಣ ಸಮಸ್ಯೆನೇ ನೀನು ಎದುರಿಸೋಕ್ಕಾಗಲ್ಲ ಯೇಸುಗಾಗಿ ಅಂದರೆ, ಇನ್ನು ದೊಡ್ಡ ಸಮಸ್ಯೆನ ಎಲ್ಲಿ ಎದುರಿಸ್ತೀಯ ನೀನು? ನಾನು ಯಾವಾಗಲೂ ಹೇಳ್ತೀನಲ್ಲ, ಯೇಸುನ ಬಿಡೋದಕ್ಕಿಂತ ಪ್ರಾಣ ಬಿಡಿ, ಪರವಾಗಿಲ್ಲ. ಆಮೇಲೆ ಯೇಸುನ ಬಿಡೋಕ್ಕಿಂತ ಪ್ರಾಣ ಬಿಡಿ. ಯೇಸುನ ನಂಬದೆ ಈ ಲೋಕದಲ್ಲಿ ಜೀವಿಸಿ ಏನು ಪ್ರಯೋಜನ ಇಲ್ಲ. ಯೇಸುವನ್ನ ನಂಬದೆ ಈ ಲೋಕದಲ್ಲಿ ನೀನು ಎಷ್ಟೇ ಚೆನ್ನಾಗಿ ಹೇಗೆ ಬದುಕಿದ್ರು ಕೂಡ ಕೊನೆಗೆ ನರಕಕ್ಕೆ ಹೋಗ್ತೀಯಲ್ಲ. ಯೇಸುಗಾಗಿ ನೀನು ಸತ್ತರೆ ಅದೇ ಕ್ಷಣ ದೇವರ ರಾಜ್ಯದಲ್ಲಾದ್ರೂ ನೀನು ಇರ್ತೀಯ. ಹಲ್ಲೆಲೂಯಾ. ಎಸ್ತೇರಳು ಅದನ್ನೇ ತೀರ್ಮಾನ ಮಾಡ್ಕೊಂಡ್ಳು. ಏನು ಹೇಳ್ತಾಳೆ ಎಸ್ತೇರಳು? ಎಸ್ತೇರ್ 4:16 ಎಸ್ತೇರಳ ಪುಸ್ತಕ 4ನೇ ಅಧ್ಯಾಯ 16ನೇ ವಚನ. ಯಾರ ತೆಗೆದಿದ್ರೆ ಓದಿ. ಆಗ ಎಸ್ತೇರಳು, ನೀನು ಹೋಗಿ ಶೂಷನಿನಲ್ಲಿ ಸಿಕ್ಕುವ ಎಲ್ಲಾ ಯಹೂದ್ಯರನ್ನು ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು. ಅನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು, ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕೈಗೆ ಬರಲಿ ಹೇಳಿಸಿದಳು. ಹಲ್ಲೆಲೂಯಾ. ಒಂದು ಹೆಂಗಸು ಎಸ್ತೇರಳು ಒಂದು ಹೆಂಗಸಾಗಿ ಒಂದು ತೀರ್ಮಾನ ಮಾಡ್ತಿದ್ದಾಳೆ. ಇಲ್ಲಿ ರಾಜ ಕರೆಯದೆ ಹೆಂಡತಿ ಕೂಡ ರಾಜನನ್ನು ನೋಡೋ ಹಾಗೆ ಇರಲಿಲ್ಲ. ಅದನ್ನೇ ಅವಳು ಹೇಳ್ತಾ ಇರೋದು. ವಿಧಿ ಮೀರಿ, ರಾಜ ನನ್ನ ಸ್ವಂತ ಗಂಡ ಆಗಿರ್ಬೋದು, ನನ್ನ ಗಂಡನಾಗಿದ್ರು ಕೂಡ ಅವನು ಕರೆ ಕಳಿಸದೆ ನಾನು ಅವನನ್ನು ನೋಡೋ ಹಾಗಿಲ್ಲ. ಅದು ವಿಧಿ ಆ ಕಾಲದಲ್ಲಿ. ಆದರೆ ನನ್ನ ಜನರಿಗೋಸ್ಕರ ನಾನು ನಿಲ್ಲಬೇಕಾಗಿದೆ. ಯಹೂದರನ್ನೆಲ್ಲ ಈ ಹಾಮಾನನ್ನು ನಾಶ ಮಾಡಬೇಕು ಅಂತ ತೊಡೆ ತಟ್ಟಿದಾನಲ್ಲ, ಈ ಸಮಯದಲ್ಲೂ ನಾನು ಸುಮ್ಮನೆ ಇದ್ರೆ ಏನಾಗುತ್ತೆ? ನನ್ನ ಜನರೆಲ್ಲ ನಾಶವಾಗ್ತಾರೆ. ಹಾಗಾಗಿ ನಾನು ಅಸಾಧ್ಯವಾದದ್ದನ್ನು ಸವಾಲಾಗಿ ಸ್ವೀಕರಿಸ್ತೀನಿ ಅಂತ ಹೇಳಿ ದೇವರ ಮಕ್ಕಳಿಗೋಸ್ಕರ, ದೇವರಿಗೋಸ್ಕರ ಎಸ್ತೇರಳು ನಿಂತ್ಕೊಳ್ತು. ಫಲಿತಾಂಶವಾಗಿ ಏನಾಯಿತು? ಹಾಮಾನನು ಅವನ ಜನರೆಲ್ಲ ನಾಶವಾದರೆ ವಿನಃ ದೇವರ ಮಕ್ಕಳು, ದೇವರನ್ನು ನಂಬಿದವರು ಉಳ್ಕೊಂಡ್ರು. ಹಲ್ಲೆಲೂಯಾ. ಕೊನೆಯದಾಗಿ ಪೌಲನ ಬಗ್ಗೆ ನಾವು ನೋಡುವಾಗ, ಪೌಲನ ಜೀವನ ಹೇಗಿತ್ತು ಅಂದರೆ, ಅವನು ದೇವರ ಸಭೆನ ನಾಶ ಮಾಡ್ತಾ ಇದ್ದ, ದೇವರ ಮಕ್ಕಳನ್ನು ಅವನು ಹಿಂಸೆ ಮಾಡ್ತಾ ಇದ್ದ. ಕೊನೆಯದಾಗಿ ದೇವರು ಅವನನ್ನು ಕಂಡುಕೊಳ್ತಾನೆ, ಅವನನ್ನು ರಕ್ಷಿಸ್ತಾನೆ. ರಕ್ಷಿಸಿದ ಮೇಲೆ ಸೇವೆಗಾಗಿ ಅವನನ್ನು ಆರಿಸ್ಕೊಂಡು ಸೇವೆಗೆ ಕಳಿಸ್ತಾನೆ. ಅವನ ಜೀವನದಲ್ಲಿ ಚಕ್ರವರ್ತಿಗಳ ಮುಂದೆ ನಿಂತುಕೊಂಡು ಸುವಾರ್ತೆ ಹೇಳೋದು ಅಸಾಧ್ಯವಾಗಿತ್ತು. ಅವನು ಖೈದಿಯಾಗಿ ಹೋಗ್ತಾ ಇದ್ದಾನೆ ರೋಮಾಪುರಕ್ಕೆ. ಖೈದಿಯಾಗಿ ಹೋಗುವಂಥ ಈ ಪೌಲ ಚಕ್ರವರ್ತಿಗೆ ಹೋಗಿ, ರಾಜನಿಗೆ ಹೋಗಿ ಸುವಾರ್ತೆ ಸಾರ್ತಾ ಇದ್ದಾನೆ. ಹಲ್ಲೆಲೂಯಾ. ಅನೇಕ ಜನರನ್ನ ರಕ್ಷಣೆಯಲ್ಲಿ ನಡೆಸ್ತಾ ಇದ್ದಾನೆ, ಅನೇಕ ಸಭೆಗಳನ್ನ ಕಟ್ತಾ ಇದ್ದಾನೆ. ಇದೆಲ್ಲ ಅಸಾಧ್ಯ ಅಂತ ಕಂಡ್ರು ಕೂಡ ಎಲ್ಲವೂ ಸಾಧ್ಯವಾಯಿತು. ಒಬ್ಬ ಪೌಲ ದೇವ್ರಿಗೋಸ್ಕರ ಬಲವಾಗಿ ನಿಂತಿದ್ದಕ್ಕೋಸ್ಕರ ಅನೇಕ ಸಭೆಗಳು ಕಟ್ಟಲ್ಪಡ್ತು. ದೇವ್ರ ನಾಮಕ್ಕೆ ಸ್ತೋತ್ರ. ಬೈಬಲಲ್ಲಿ ಪೌಲನೊಬ್ಬನೇ 14 ಪುಸ್ತಕ ಬರೆದಿದ್ದಾನೆ. ಎಷ್ಟು?
ನಾವು ಓದ್ತಿರೋ ಈ ಬೈಬಲಲ್ಲಿ ಅವನು 14 ಪುಸ್ತಕಗಳನ್ನು ಬರೆದಿದ್ದಾನೆ. ಇವತ್ತಿಗೂ ಅವನ ಪುಸ್ತಕಗಳನ್ನು ಓದಿ ನಾವೆಷ್ಟೋ ಬಲ ಹೊಂದುತ್ತಾ ಇದ್ದೇವೆ. ಒಬ್ಬ ಸಾಧಾರಣವಾದ ವ್ಯಕ್ತಿ ರಕ್ಷಣೆಗೆ ಬಂದು ಅಸಾಧ್ಯವಾದದ್ದನ್ನು ಸವಾಲಾಗಿ ಸ್ವೀಕರಿಸಿ ಸಾಧ್ಯವಾಗಿ ಮಾಡ್ದ. ಇವತ್ತು ಈ ಒಂದು ಸಂದೇಶದ ಕೊನೆಯಲ್ಲಿ ನಾನು ಹೇಳ್ತಿರುವಂಥದ್ದು, ದೇವರ ವಾಗ್ದಾನ ಏನು ನಿನಗೂ ನನಗೂ. ಈಗ ಅನೇಕ ವ್ಯಕ್ತಿಗಳ ಬಗ್ಗೆ ನಾನು ಹೇಳಿದೆ, ಇವರೆಲ್ಲರೂ ಅವರವರ ಕಾಲದಲ್ಲಿ ಅವ್ರಿಗೆ ಅಸಾಧ್ಯವಾದದನ್ನು ಸ್ವೀಕರಿಸಿದ್ರು, ಸವಾಲಾಗಿ ಜಯಿಸಿದ್ರು, ಸಾಕ್ಷಿಯಾಗಿ ನಿಂತರು. ಇವತ್ತು ದೇವ್ರು ನಿನಗೂ ನನಗೆ ಕೊಟ್ಟಿರುವಂತಹ ಒಂದು ಸವಾಲು ಏನು ಅಂದರೆ, ಮತ್ತಾಯ 28:18-20 ಎಲ್ಲ ದೇಶಗಳಿಗೂ ನಾವು ಹೋಗಬೇಕು ಅಂತ, ಎಲ್ಲ ಸ್ಥಳಗಳಿಗೂ ನಾವು ಹೋಗಬೇಕು ಅಂತ. ಅಪೊಸ್ತಲರು 1:8 ನಾವು ಓದ್ಕೊಡ್ವಲ್ಲ. ಯೆರೂಸಲೇಮು, ಯೂದಾಯ, ಸಮರ್ಯ, ಲೋಕದ ಕಟ್ಟ ಕಡೆಯವರೆಗೂ ನಾವು ಹೋಗಿ ಸುವಾರ್ತೆ ಸಾರಬೇಕು. ಇದು ಅಸಾಧ್ಯ ಅಲ್ವಾ? ಹಲೋ, ಮುಗೀತೀಗ ಸ್ವಲ್ಪ ಹೊತ್ತು. ಇದು ಅಸಾಧ್ಯ. ಅಸಾಧ್ಯನೋ ಸಾಧ್ಯನೋ? ಇದು ಅಸಾಧ್ಯ. ನಾವು ಇಮ್ಮಾನುವೇಲ್ ಹೆಡ್ಯಾಳ ಸಭೆಯವರು, ಚಿಕ್ಕ ಸಭೆ, ಸರಿಯಾದ ಕಾಣಿಕೆ ಇಲ್ಲ, ಸರಿಯಾದ ದಶಭಾಗಗಳಿಲ್ಲ ನಮ್ಮ ಸಭೆಯಲ್ಲಿ. ನಾವು ಹೋಗಿ ಕರ್ನಾಟಕವನ್ನು ರಕ್ಷಿಸೋದೇನು? ನಾವು ಹೋಗಿ ಭಾರತದ ಮೂಲೆ ಮೂಲೆಗೆ ಹೋಗಿ ಸುವಾರ್ತೆ ಸಾರೋದೇನು? ಅಸಾಧ್ಯ. ಆದರೆ ಇವತ್ತು ಇದನ್ನು ನಾವು ಸವಾಲಾಗಿ ಸ್ವೀಕರಿಸೋಣವಾ? ಎಲ್ಲ ನಿದ್ರೆಗಳಲ್ಲಿದ್ದೀರ ಅನ್ಸುತ್ತೆ. ಹಲ್ಲೆಲೂಯ. ಇದನ್ನೆಲ್ಲ ನಾವು ಸವಾಲಾಗಿ ಸ್ವೀಕರಿಸೋಣವಾ? ಖಂಡಿತ ನಾವು ಮೈಸೂರಲ್ಲಿರುವಂಥ 9 ತಾಲೂಕುಗಳಲ್ಲಿ ಸಭೆ ಮಾಡಬೇಕು. ಆಮೇಲೆ ಖಂಡಿತ ನಾವು ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಿಗೂ ಕೂಡ ಕಾಲಿಟ್ಟು ಪ್ರಾರ್ಥನೆ ಮಾಡಬೇಕು. ಒಂದೊಂದು ಜಿಲ್ಲೆಯಲ್ಲಿ ಕೂಡ ಕನಿಷ್ಠ 1 ಸತ್ಯ ಸುವಾರ್ತೆಯ ಸಭೆಯನ್ನು ಸ್ಥಾಪಿಸಬೇಕು. ನಮ್ಮ ದೇಶದಲ್ಲಿ ಇರುವಂಥ 29 ರಾಜ್ಯಗಳಲ್ಲಿ ಕೂಡ ಇಮ್ಮಾನುವೇಲ್ ಒಂದು ಟೀಮ್ ಹೋಗಿ ಕಾಲಿಟ್ಟು ಬರಬೇಕು. ಆಮೇಲೆ ಒಂದೊಂದು ರಾಜ್ಯದಲ್ಲೂ ಕೂಡ ಸತ್ಯ ಸುವಾರ್ತೆಯ ಸಭೆಗಳು ಕಟ್ಟಲ್ಪಡಬೇಕು. ಇದು ಅಸಾಧ್ಯ, ಆದರೆ ನಾನು ಇದನ್ನು ಸವಾಲಾಗಿ ಸ್ವೀಕರಿಸ್ತಾ ಇದ್ದೇನೆ. ಇದು ನಮ್ಮ ದೇವರಿಂದ ಸಾಧ್ಯವಾಗಿದೆ. ಹಲ್ಲೆಲೂಯ. ನನ್ನ ಜೊತೆ ನೀವೆಲ್ಲರೂ ನಿಲ್ಲೋದಾದರೆ ಇದು ಸಾಧ್ಯವಾಗುತ್ತೆ. ಆಮೇನ್. ಯಾಕಂದರೆ ಫಿಲಿಪ್ಪನ ಪೌಲನು ಫಿಲಿಪಿಯಲ್ಲಿ 4:13 ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ. ಇವತ್ತು ಈ ಸೇವೆಗಳನ್ನು ಮಾಡೋದಕ್ಕೆ ನನ್ನನ್ನು ಬಲಪಡಿಸೋದು ಯಾರು ಗೊತ್ತಾ? ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆತನ ಸೇವೆ ಮಾಡೋಕ್ಕೆ ಆತನೇ ನಮಗೆ ಬಲ ಕೊಡುವವನಾಗಿದ್ದಾನೆ. ಆತನ ರಾಜ್ಯ ಕಟ್ಟೋದಕ್ಕೆ ಆತನೇ ನಮ್ಮನ್ನು ಪರಿಶುದ್ಧಾತ್ಮನ ಬಲದಿಂದ ತುಂಬಿಸುವವನಾಗಿದ್ದಾನೆ. ಹಲ್ಲೆಲೂಯ. ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನು ಸವಾಲಾಗಿ ಸ್ವೀಕರಿಸೋಣ. ಈಗ ನಾಳೆಯಿಂದ ನಾವು ಒಂದೊಂದು ತಾಲೂಕಲ್ಲೂ ಕೂಡ, ನಾಳೆ ಒಂದು 3 ತಾಲೂಕಿಗೆ ಹೋಗೋಣ ಅಂತಿದ್ದೀವಿ. ನಾಡಿದ್ದು ಒಂದು 3 ತಾಲೂಕು, ಆಚೆ ನಾಡಿದ್ದು 3 ತಾಲೂಕಲ್ಲಿ ಹೋಗಿ ನಾವು ಪ್ರಾರ್ಥನೆಗಳು ಮಾಡಬೇಕಂತಿದ್ದೀವಿ. ಅಲ್ಲಿರುವಂಥ ಸೈತಾನನ ಕಾರ್ಯಗಳನ್ನು ಮುರಿಬೇಕಂತಿದ್ದೀವಿ. ಇದು ಸುಮ್ಮನೆ ಆಗೋದಿಲ್ಲ. ಒಂದು ವೇಳೆ ಪೆಟ್ರೋಲ್ಗೆ ಬೇಕಾಗುತ್ತೆ, ಖರ್ಚುಗಳಿಗೆ ಬೇಕಾಗುತ್ತೆ. ನಮ್ಮ ಜೊತೆ ಬರೋರೆಲ್ಲರಿಗೂ ಕೂಡ ಎಲ್ಲಿಂದ ಬರುತ್ತೆ ಅದು? ನಾವು ಅದನ್ನು ಹಾಕಬೇಕು, ನಾವು ಕೈ ಜೋಡಿಸ್ಬೇಕು ದೇವ್ರ ಸೇವೆಗಾಗಿ. ಹಲ್ಲೆಲೂಯ. ನಾವು ಇದನ್ನು ಸವಾಲಾಗಿ ಎಲ್ಲರೂ ಸ್ವೀಕರಿಸಿದ್ರೆ ಮಾತ್ರನೇ ಇದು ಸಾಧ್ಯವಾಗುತ್ತೆ. ಹಲ್ಲೆಲೂಯ. ಇನ್ನು ನಮ್ಮ ರಾಜ್ಯವೆಲ್ಲ ನಾವು ಹೋರಾಡಬೇಕು, ನಮ್ಮ ಭಾರತ ದೇಶವೆಲ್ಲ ನಾವು ಹೋಗಿ ದೇವ್ರಿಗೋಸ್ಕರ ಸೇವೆ ಮಾಡಬೇಕು ಅಂದರೆ ನಾವು ಬಲವಾಗಿ ದೇವ್ರಿಗೋಸ್ಕರ ನಿಂತು ಸೇವಕರ ಜೊತೆ, ಸಭೆ ಜೊತೆ ನಾವು ಕೈ ಜೋಡಿಸಿದ್ರೆ ಮಾತ್ರ ಇದು ಸಾಧ್ಯವಾಗುತ್ತೆ. ಆಮೇಲೆ ಹಾಗೆ ಮಾಡೋದಕ್ಕೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ಈ ದಿನ ನಿಮ್ಮ ಸನ್ನಿಧಿಯಲ್ಲಿ ನಾವು ನಿಲ್ತಾ ಇದ್ದೇವೆ ಕರ್ತನೆ. ಅಸಾಧ್ಯವಾದದನ್ನು ಈ ಹೊಸ ವರ್ಷದಲ್ಲಿ ಸವಾಲಾಗಿ ನಾವು ಸ್ವೀಕರಿಸ್ತಾ ಇದ್ದೇವೆ. ಅಪ್ಪ ದೇವರೇ, ಈ 2024ನೇ ಇಸ್ವಿಯಲ್ಲಿ ನಾವು ಕರ್ನಾಟಕದಲ್ಲಿರುವಂಥ ಒಂದೊಂದು ಜಿಲ್ಲೆಗೂ ನಾವು ಸಂಧಿಸಬೇಕು.
ಆ ಜಿಲ್ಲೆಯಲ್ಲಿ ಒಂದೊಂದು ಜಿಲ್ಲೆಯಲ್ಲಿರುವಂಥ ಸೈತಾನನ ಕಾರ್ಯಗಳನ್ನು ಮುರಿಬೇಕು. ನಿಮ್ಮ ರಾಜ್ಯ ಸ್ಥಾಪನೆಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಸವಾಲಾಗಿ ಸ್ವೀಕರಿಸಿರ್ಬೇಕಾದ್ರೆ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ಆರ್ಥಿಕ ಸಹಾಯವನ್ನು ನೀವು ಮಾಡಿ, ನಮ್ಮ ಜೊತೆ ಯಾರೆಲ್ಲ ನಿಲ್ತಾರೆ, ನೀವು ಯಾರನ್ನೆಲ್ಲ ಸಿದ್ಧಪಡಿಸ್ತಿದ್ದೀರಾ ಅವರೆಲ್ಲರೂ ನಮ್ಮ ಜೊತೆ ಒಂದು ಟೀಮಾಗಿ ನಿಲ್ಲುವಂತೆಯೂ, ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ಪ್ರತಿದಿನ ತವಕ ಪಡುವಂತೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ.